ಬಸ್ಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಇನ್ನೂ ಒಂದು ಪಿಕ್ ಆಗಿದೆ ಬೆಂಗಳೂರು ಬುಲ್ಸಿಗೆ. ಅದು ಏನೋ ಗೊತ್ತಿಲ್ಲ ಮಗ, ಬೆಂಗಳೂರು ಬುಲ್ಸ್ ಈ ದೇಶದ ಹಿಂದೆಗಡೆ ಬಿದ್ದುಬಿಟ್ಟಿದೆ. ಇನ್ನೊಂದು ಪಿಕ್ ಯಾವುದೋ ಅಂತ ನೋಡೋಣ. ಅದಕ್ಕೆ ಮುಂಚೆ ಬೇಗ ನಮ್ಮ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಅಲ್ಲಿ ಪ್ರತಿಯೊಂದು ಅಪ್ಡೇಟ್ಸು ಕೂಡ ಯಾರ್ಯಾರು ಯಾವ ಟೈಮ್ಗೆ ಪಿಕ್ ಆದರು ಅಂತ ಕೊಡ್ತಾ ಇದ್ದೀನಿ. ಸಾಗರ್ ಸ್ಟೋರೀಸ್ ಕನ್ನಡ ಅಂತ ಸರ್ಚ್ ಮಾಡೋದ್ರಿಂದ 30K+ ಸಬ್ಸ್ಕ್ರೈಬರ್ ಇರುವಂಥ ಚಾನಲ್ ಟೆಲಿಗ್ರಾಮಲ್ಲಿ ಬರುತ್ತೆ. ಸೊ ಆ ಚಾನಲ್ನ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಸೊ ಓಕೆ, ಬೇಕು ಅಂದರೆ ಅಪ್ಡೇಟ್ಸ್ಗಳು ಬೇಕು ಅಂದರೆ ಸಬ್ಸ್ಕ್ರೈಬ್ ಹಾಕಡೆ ಅಷ್ಟೇ. ಈ ಪ್ಲೇಯರ್ ಯಾರು ಥಾಯ್ಲೆಂಡಿಂದ ಬಿದ್ದಿದೆ ಗುರು. ನಮ್ಮ ಬೆಂಗಳೂರು ಬುಲ್ಸು 2-2 ಫಸ್ಟ್ ಪಿಕ್ ಮಾಡಿ ಥಾಯ್ಲೆಂಡ್ ಪ್ಲೇಯರ್ಸ್ಗಳನ್ನ. ಏನು ಥಾಯ್ಲೆಂಡಿಗೆ ನಮ್ಮ ಕೋಚು ಮಸಾಜ್ ಮಾಡಿಸ್ಕೊಳಕ್ಕೆ ಹೋಗಿದ್ರ ಅಂತ ಗೊತ್ತಿಲ್ಲ. ಎಲ್ಲ ಲಾಸ್ಟ್ ಸೀಸನ್ PK ಎಲ್ಲ ಆದಮೇಲೆ ನಮ್ಮ ಬೆಂಗಳೂರು ಬುಲ್ಸ್ ಟೀಮು ಎಲ್ಲ ಜೊತೆಗೆ ಎಲ್ಲ ನಮ್ಮ ಬೆಂಗಳೂರು ಬುಲ್ಸ್ ಫ್ರಾಂಚೈಸಿ ಕಳಿಸಿತ್ತು ಅಂತ ಕಾಣಿಸಿದೆ. ನಮ್ಮ ಕೋಚ್ ಥಾಯ್ಲೆಂಡ್ಗೆ ಹೋಗ್ಬಿಟ್ಟು ಎಲ್ಲ ನೋಡ್ಕೊಬರ್ರಿ ಗುರು ಅಂತ ಸುಮ್ಮನೆ ಜಸ್ಟ್ ಫನ್ ಮಾಡದೇ ಇರೋದು. ಯಾಕಂದರೆ 2-2 ಕೂಡ ಥಾಯ್ಲೆಂಡ್ ಪ್ಲೇಯರ್ನೇ ತಗೊಂಡಿರೋದು. ಇವರು ಬಂದು ಎಕ್ಸ್ಪೀರಿಯನ್ಸ್ಡು ಥಾಯ್ಲೆಂಡ್ ಪ್ಲೇಯರು, ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುವಂಥ ಥಾಯ್ಲೆಂಡ್ ಪ್ಲೇಯರು. ಇದು ಫಸ್ಟು ಆಕ್ಷನಲ್ಲಿ ಪಿಕ್ ಆಗ್ತಿರೋದು ಬೆಂಗಳೂರು ಬುಲ್ಸಿಗೆ ಮಾತ್ರ ಅಂತಾರೆ. ಇಡೀ PKರಲ್ಲೇ ಫಸ್ಟು ಇವರು ಪಿಕ್ ಆಗ್ತಿರೋದು. ಎಕ್ಸ್ಪೀರಿಯನ್ಸ್ ಇದನ್ನು ಕೂಡ ಲಾಸ್ಟ್ ಪಿಕ್ ಆದ್ರಲ್ಲ ಅವರು ಬಂದು PKL ಹಿಸ್ಟ್ರಿಯೇ ಮೊದಲನೇ ಥಾಯ್ಲೆಂಡ್ ಪ್ಲೇಯರ್ ಆಗ್ತಾರೆ ಪಿಕ್ ಆಗೋದಕ್ಕೆ. ಇವ್ರು ಬಂದು 2ನೇ ಥಾಯ್ಲೆಂಡ್ ಪ್ಲೇಯರ್ ಆಗ್ತಾರೆ. ಪ್ರಮೋಟ್ ಇವ್ರ ಹೆಸರು. ಪ್ರಮೋಟ್ ಅಂತ ಕರೀತಾರ, ಪ್ರಮೋತ್ ಅಂತ ಕರೀತಾರ, ಪ್ರಮೋಟ್ ಅಂತಲೇ ಕರೆಯೋಣ. ಸ್ಯಾಸಿಂಗ್ ಏನು ಗುರು, ಇವ್ರ ಹೆಸರುಗಳೇ ಪ್ರೊನೌನ್ಸ್ ಮಾಡೋಕ್ಕೆ ಬರೋದಿಲ್ಲ. ಅದು ಏನೇನು ಪ್ರೊನೌನ್ಸ್ ಮಾಡೋಕ್ಕಂತ ಅವ್ರಿಗೆ ಗೊತ್ತಾಗಬೇಕು. ಪ್ರಮೋಟ್ ಸ್ಯಾಸಿಂಗ್ ಅಂತ ಇವ್ರ ಹೆಸರು. ಸೊ ಇವ್ರು ಬಂದು ಬೇಸಿಕಲಿ ರೈಡರು, ರೈಟ್ ರೈಡರ್ ಇವರು, ಲೆಫ್ಟ್ ರೈಡರ್ ಅಲ್ಲ. ಒಂಥರ ಸಿಕ್ಕಾಪಟ್ಟೆ ಫಾಸ್ಟ್ ಆ್ಯಕ್ಷನ್ ಇರುವಂಥ ಪ್ಲೇಯರು ಅಂತ ಹೆಸರು ವಾಸಿ ಆಗಿದೆ. ನನಗೇನೋ ಗೊತ್ತಿಲ್ಲ, ನಾನೇನೋ ಕ್ಲೋಸಾಗಿ ವಾಚ್ ಮಾಡಿಲ್ಲ ಇವ್ರನ್ನ. ಹಿಂಗೆ ಆಡ್ತಾರೆ, ನಮ್ಮ ಕೋಚ್ ವಾಚ್ ಮಾಡಿರ್ತಾರೆ ಅಂತ ಕಾಣಿಸುತ್ತೆ. ಇವರಲ್ಲಿ ಏನೋ ಇದೆ ಅಂತ ಹುಡುಕಿದ್ದಾರೆ ಅಂತ ಕಾಣಿಸುತ್ತೆ. ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ ಈ ಪ್ಲೇಯರ್ಗೆ. ಸೊ ಒಂದು ವೇಳೆ ಏನಾದರೂ ಸಬ್ಸ್ಟಿಟ್ಯೂಟ್ ಆಗಿ ಆಡಿಸಿದ್ರು ಅಂದರೆ ನನ್ನ ಪ್ರಕಾರ ಲಾಸ್ಟ್ ಪ್ಲೇಯರ್ ಏನು ಹೇಳಿದ್ರು, ಡಿಫೆಂಡರ್ ತೊಗೊಂಡಿದ್ರಲ್ಲ ಅವರು ನಮ್ಮ ಬೆಂಗಳೂರು ಬುಲ್ಸ್ ಅವರು. ಸೊ ಅವ್ರಿಗಿಂತ ಇವ್ರನ್ನೇ ಆಡಿಸುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಇನ್ಫ್ಯಾಕ್ಟ್ ಜಾಂಕೋನ್ ಲೀನು ಕೂಡ ಆಕ್ಷನ್ಗೆ ಬಂದಿರು. ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸ್ಗೆ ಪಟ್ನಾ ಪೈರೇಟ್ಸ್ಗೆ ಹೋದರು. ಸೊ ಅವ್ರನ್ನ ಪಿಕ್ ಮಾಡಿರ್ಬೋದಾಗಿತ್ತು ಇವ್ರನ್ನ ಪಿಕ್ ಮಾಡೋದಕ್ಕಿಂತ ಅಂತ ನನಗೇನೋ ಅನ್ನಿಸ್ತು. ಸೊ ಜಾಂಕೋನ್ ಲೀ ಹೋಗಿದೆಷ್ಟು 17.50 ಕೋಟಿಗೆ ಅಷ್ಟೇ, ಕೋಟಿಗಲ್ಲ 17.50 ಲಕ್ಷಕ್ಕೆ ಅಷ್ಟೇ ಹೋಗಿದ್ದು. ಇವ್ರಿಗೆ 13 ಲಕ್ಷ ಕೊಟ್ಟಿದ್ದಾರೆ. ಸೊ ಈ ಥಾಯ್ಲೆಂಡ್ ಪ್ಲೇಯರ್ಗೆ ಜಾಂಕೋನ್ ಲೀಯಲ್ಲಿ ಇನ್ನೂ ಪ್ರತಿಭೆ ಇದೆಯಾ ಇಲ್ವಾ ಅಂತ ಇನ್ನೂ ಡೌಟಲ್ಲಿ ಇದ್ದಾರೆ. ಯಾಕಂದರೆ 1-2 ಸೀಸನ್ನು ಇರಲಿಲ್ಲ, 1-2-3 ಸೀಸನ್ನು ಜಾಂಕೋನ್ ಲೀ. ಸೊ ಮತ್ತೆ ಬಂದಿದ್ದಾರೆ. ಸೊ ಹೋಪ್ಫುಲಿ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಕಾಣಿಸುತ್ತೆ ಬೆಂಗಳೂರು ಬುಲ್ಸ್ಗೆ ಜಾಂಕೋನ್ ಲೀ ಮೇಲೆ. ಪಟ್ನಾ ಪೈರೇಟ್ಸ್ ಅವರು ತೊಗೊಂಡ್ರು ಜಾಂಕೋನ್ ಲೀನ. ಸೊ ಇವರು ಪ್ರಮೋಟ್ ಅವ್ರನ್ನ ತಗೊಂಡಿದ್ದಾರೆ. ಅದೇನು ಪ್ರಮೋಟ್ ಮಾಡ್ತಾರೋ ನೋಡೋಣ ಅವರು. ಬೆಂಗಳೂರು ಬುಲ್ಸಿಗೆ 13 ಲಕ್ಷ ಕೊಟ್ಬಿಟ್ಟು ತಗೊಂಡಿದ್ದಾರೆ. ಇನ್ ಕೇಸ್ ಏನಾದರೂ ಆಡಿಸ್ಲೇಬೇಕು ಅನ್ನೋ ಸಿನಾರಿಯೋ ಬಂತು ಅಂತಂದರೆ ಇವರು ಇಂಪ್ಯಾಕ್ಟ್ ಮಾಡ್ತಾರಾ ಅನ್ನೋದೊಂದು ಡೌಟು. ಈ ಥಾಯ್ಲೆಂಡ್ ಪ್ಲೇಯರು ಥಾಯ್ಲೆಂಡ್ ಇನ್ನೂ ಎಷ್ಟು ಜನ ಥಾಯ್ಲೆಂಡ್ನ ತಗೊಂತಾರೆ ಗೊತ್ತಿಲ್ಲ. ಸೊ 2 ಮಿನಿಮಮ್ ತೊಗೋಬೇಕಾಗಿತ್ತು, 2 ತಗೊಂಡಿದ್ದಾರೆ ಆಲ್ರೆಡಿ. ಸೊ ಇನ್ನೂ ಜಾಸ್ತಿ ಹೋಗೋದಕ್ಕೆ ಕಷ್ಟ ಅಂತ ಕಾಣಿಸುತ್ತೆ. 2 ಸಾಕು ಅನ್ನೋ ಥರ ತೃಪ್ತಿ ಆಗ್ತಾರೆ ಅಂತ ಕಾಣಿಸುತ್ತೆ. ಇನ್ನೂ ಇಬ್ಬರನ್ನ ಬೇಕಾದ್ರೆ ತಗೋಬೋದು ಇನ್ ಕೇಸ್ ಏನಾದ್ರು ಬೇಕು ಅಂತ ಅಂದ್ರೂ ಓವರ್ಸೀಸ್ ಪ್ಲೇಯರ್ಗಳನ್ನ. ಗೊತ್ತಿಲ್ಲ ಈ ಪ್ಲೇಯರ್ ಅದು ಹೆಂಗೆ ಆಡ್ತಾರೆ ಅಂತ. ಸ್ಟ್ಯಾಟ್ಸ್ ಎಲ್ಲ ಹುಡುಕ್ತೆ, ಸ್ಟ್ಯಾಟ್ಸ್ ಕೂಡ ಎಲ್ಲೂ ಸಿಗ್ತಾ ಇಲ್ಲ. ಈ ಪ್ಲೇಯರ್ದು ಸಿಗ್ತಿಲ್ಲ, ಆಮೇಲೆ ಹಿಂದೆ ತೊಗೊಂಡಿಲ್ಲ ಆ ಥಾಯ್ಲೆಂಡ್ ಪ್ಲೇಯರ್ದು ಕೂಡ ಸಿಗ್ತಾ ಇಲ್ಲ. ಸೊ ನಿಮಗೇನಾದ್ರು ಇವರ ಸ್ಟ್ಯಾಟ್ಸ್ ಎಲ್ಲ ಗೊತ್ತಿತ್ತು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಪಿನ್ ಮಾಡ್ತೀನಿ. ಸೊ ಥಾಯ್ಲೆಂಡ್ ಅದೇ ಮಸಾಜ್ಗೆ ಹೋಗಿರ್ಬೇಕು ನಮ್ಮ ಕೋಚ್ ಥಾಯ್ಲೆಂಡಿಂದ ಬಿದ್ದುಬಿಟ್ಟವ್ರೆ. ಸೊ ಓಕೆ, ನನಗೇನೋ ಇದೇನೋ ಅಷ್ಟೊಂದು ಕನ್ವಿನ್ಸ್ ಅನ್ನಿಸಿಲ್ಲ. ಜಾಂಕೋನ್ಲಿಂದ ತಗೊಂಡಿತ್ತು ಅಂದರೆ ಅವ್ರ ಅಜ್ಜಿ ಏನು ಗುರು ರೈಡಿಂಗ್ ಡಿಪಾರ್ಟ್ಮೆಂಟ್ ಹಿಂಗೈತೆ ಅಂತ ಅನ್ಸೋದು. ನೋಡಿದ್ರೆ ಲೆಜೆಂಡ್ಸ್ಗಳವರೆಲ್ಲ ಗುರು ಎಲ್ಲರೂ ಅಂತ ಅನ್ಸೋದು. ಈ ವರ್ಷ ಆಡ್ತಾರೋ ಬಿಡ್ತಾರೋ ಒಟ್ಟಲ್ಲಿ ನೋಡ್ತು ಅಂದರೆ ಎಲ್ಲ ಒಂಥರ PKL ಲೆಜೆಂಡ್ಸ್ಗಳ ಕಾಣ್ತಾವ್ರಲ್ಲ ಗುರು ಅಂತ ಅನ್ಸೋದು. ಬೆಂಗಾಲೆಲ್ಲ ಇರಬೇಕಾದ್ರೆ ಹಿಂಗೆ ಆಡ್ತಿರೋ ಜಾಂಕೋನ್ ಲೀ ಮುಂಚೆ. ಸೊ ಓಕೆ ಬಿಡಿ, ಅವಾಗ ಹಳೇದೆಲ್ಲ ಬಿಟ್ಟಾಕಿ ಇವಾಗ ಆಗಿರೋದನ್ನ ನೋಡೋಣ ಅಷ್ಟೇ. ಜಾಂಕೋನ್ ಲೀ ಪಟ್ನಾಗೆ ಹೋಗಿದ್ದಾಯಿತು, ಪ್ರಮೋಟ್ ನಮಗೆ ಬಂದಿದ್ದಾಯಿತು. ನೋಡೋಣ ಅದೇನು ಪ್ರಮೋಟ್ ಮಾಡ್ತಾರೋ ಪ್ರಮೋಟ್ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವಾ.